ವಿಚಾರವನ್ನು ನಮ್ಮ ಎಸ್ ಐ ಟಿ ಟೀಮ್ ಅಂದರೆ ಈ ಒಂದು ಮೊಹಂತಿ ಅವರಿಗೆ ಅವರಲ್ಲಿ ಅವ್ರ ಕೈಲಿಂದ ಒಬ್ಬ ಅಲ್ಲಿ ಇನ್ಸ್ಪೆಕ್ಟರ್ ಕೊಟ್ಟಂಥದ್ದು, ಎಸ್ ಐ ಟಿ ಕೊಟ್ಟಂಥದ್ದು, ಇನ್ನೂ ಅಲ್ಲಿ ತನಿಖೆಯನ್ನು ತೀವ್ರ ಮಾಡೋದಕ್ಕೆ ಆಸ್ಪದ ಆಗ್ತದೆ ಅನ್ನೋಂಥದ್ದು ಇಲ್ಲಿ ಕಂಡು ಬರ್ತಾಯಿದೆ. ಅಂದ್ರೆ ಸರ್ಕಾರದಿದ್ದು ಅವ್ರಿಗೆ ಟೆನಿಕಾಸ್ಟ್ ಅಪರಾಧ ತಪ್ಪಿಸ್ಕೊಳ್ಬಾರ್ದು, ಯಾರೂ ಇಲ್ಲವರು. ಅದರರ್ಥ ಅದರಿಂದ ಅವರು ಹೆಗ್ಡೆಯವರು ಇದ್ದಾರಂತ ಏನಿಲ್ಲ. ಯಾಕೆ ಹೆಗ್ಡೆಯವರು ಅಲ್ಲಗಳಿದ್ದಾರೆ, ಅವ್ರು ನಮಗೇನು ಸಂಬಂಧ ಅಂತ ಹೇಳಿದ್ದಾರೆ. ಈಗಾಗಲೇ 2-3 ತನಿಖೆಗಳು ಅವರು ಇಲ್ಲ ಅಂತ 2 ತನಿಖೆಗಳು ಹೇಳಿದಾವೆ ಈಗಾಗಲೇ. CBIದಾಗಿರ್ಬೋದು, ನಮ್ಮಲ್ಲಿ ಈ ಹಿಂದಿದ್ದಂಥ ಒಂದು CID ಅಥವಾ ಮತ್ತು ಇನ್ನುಳಿದ ಯಾವ ಸಂಸ್ಥೆ ಮಾಡಿದ್ದಂಥ ಒಂದು ತನಿಖೆ ಆಗಿರ್ಬೋದು. ಇವುಗಳಿಂದ ಏನು ಸೌಜನ್ಯ ಕೇಸಲ್ಲಿ ದೊರೆತಿಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿ ಹೋಗ್ಬಿಟ್ಟದು. ಅದು ಈಗ ಮತ್ತೊಮ್ಮೆ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಬೆಳೆದಿದ್ದು ಯಾರು ನಿಮಗೆ ಗೊತ್ತದ. ಈಗಾಗಲೇ ಮಟ್ಟಣ್ಣವರಾಗಿರ್ಬೋದು, ತಿಮ್ರುಡಿ ಆಗಿರ್ಬೋದು, ರವಿ ಪ್ರಸನ್ನ ಅವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಎಲ್ಲರೂ ಅವ್ರು ಬೆಳೆದಿದ್ದು ಇನ್ನೊಮ್ಮೆ ಎನ್ಕ್ವೈರಿ ಆಗಲಿ, ತಪ್ಪಾಗಿದೆ, ಸರಿಯಾಗಿಲ್ಲ ಅಂತೇಳಿ. ಅದರಲ್ಲೂ CBI 3 ಜನ ಡಾಕ್ಟರ್ಸ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ, ಇವ್ರು ಎನ್ಕ್ವೈರಿ ಮಾಡಬೇಕು ಅಂತೇಳಿ. ಆದರೆ ಅಲ್ಲೇನೋ ಗೋಲ್ಮಾಲ್ ಆಗಿದೆ, ಗದ್ದಲಾಗಿದೆ ಸೌಜನ್ಯ ಕೇಸ್ನಲ್ಲಿ ಅಂತೇಳಿ ಸ್ಪಷ್ಟ ಆಗ್ತದೆ. ಆದರೆ ಎನ್ಕ್ವೈರಿ ಆಗಲಿಲ್ಲ. ಈಗಾದರೂ ಆಗಲಿ ಅನ್ನೋ ಕಾರಣಕ್ಕಾಗಿ ಠಾಣಾಧಿಕಾರಿಗಳನ್ನೇ ಕೊಟ್ಟಿದ್ದಾರೆ, SIT ಅಧಿಕಾರ ಹೆಚ್ಚಿಕೊಟ್ಟಿದ್ದಾರೆ. ಇದರ ಅರ್ಥ ಇದನ್ನು ಧರ್ಮಸ್ಥಳವನ್ನು ಹಾಳು ಮಾಡಬೇಕು ಅಥವಾ ಅಲ್ಲಿಯ ಒಂದು ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋಂಥ ಉದ್ದೇಶ ಸಿದ್ದರಾಮಯ್ಯರಿಗಿದಂತ ಇಲ್ಲಿ ಅನಿಸೋದಿಲ್ಲ. ಸಿದ್ದರಾಮಯ್ಯರು ಜನರ ಒತ್ತಡದಿಂದ, ಲೋಕಲ್ ಜನರ ಒತ್ತಡದಿಂದ SIT ನೇಮಿಸಿದ್ದಾರೆ ವಿನಃ ಮತ್ತಾವುದು ಇದರಿಂದ ಅದಂತ ಇಲ್ಲಿವರೆಗೆ ಅನಿಸಿಲ್ಲ. ಇನ್ನು ಮುಂದೆ ಅನಿಸೋದು ಗೊತ್ತಿಲ್ಲ. ಆದರೆ ಆ ದಿಶೆಯಲ್ಲೇ ಒಂದು ಒಯ್ಯುವಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಯಾಕಂದರೆ ಮಾಂಸಾಹಾರಿಗಳಿದ್ದಾರೆ, ಹಾಗೆ ಹೀಗೆ